ಅಭಿಷೇಕಿಸು ಕರ್ತನೆ. ಜೇಷಾಮ್ ಜಬುದೊರೆ. ಅಧ್ಯಾಯ 1. ಕರ್ತನೆ, ನಮಗೆ ಒಂದು ನೂತನವಾದ ಮಹಿಮೆಯ ಅಭಿಷೇಕವನ್ನು ಇಂದು ಅನುಗ್ರಹಿಸು. ನಿನ್ನ ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ತುಂಬಿಸು. ಸರ್ವವ್ಯಾಪಿಯಾಗಿರುವ ದೇವರೇ, ನಿನ್ನ ನೂತನವಾದ ಅಭಿಷೇಕದ ಮಹಿಮೆಯಿಂದ ನಮ್ಮ ಪಾತ್ರೆಗಳು ತುಂಬಿ ಹೊರಸೂಸುವಂಥ ಕೃಪೆಯನ್ನು ದಯಪಾಲಿಸು. ಚೈತನ್ಯ ತೈಲದಿಂದ ಅಭಿಷೇಕ ಹೊಂದಿದೆನೆಂದು ಅರಸನಾದ ದಾವೀದನು ಹೇಳುತ್ತಾನೆ. ಕೀರ್ತನೆ 92:10. ಅದರಂತೆಯೇ ಇಂದು ನಮ್ಮನ್ನು ನೂತನವಾದ ಅಭಿಷೇಕ ತೈಲದಿಂದ ಅಭಿಷೇಕಿಸು. ನಿನ್ನ ಅಭಿಷೇಕ ತೈಲವು ನಮ್ಮ ಮೇಲಿಳಿದು ಬರುವುದನ್ನು ನಾವು ಅನುಭವಿಸುವಂತೆ ಕೃಪೆ ತೋರಿಸು. ಅಂದು ಆ ತೈಲವು ಆರೋನನ ತಲೆಯ ಮೇಲೆ ಹೊಯ್ಯಲ್ಪಟ್ಟು ಅವನ ಗಡ್ಡದ ಮೇಲೆ ಹರಿದು ಅವನ ಅಂಗಿಯ ಕೊರಳಪಟ್ಟಿಯವರೆಗೂ ಹರಿದು ಬಂದಿತಲ್ಲವೇ. ಕರ್ತನೆ, ಇಂದು ಆ ತೈಲವು ನಡುನೆತ್ತಿಯಿಂದ ಅಂಗಲವರೆಗೂ ಹರಿದು ನಮ್ಮ ಶರೀರವನ್ನೇ ತೋಯಿಸಲಿ. ನಮ್ಮ ಆತ್ಮ ಪ್ರಾಣದಲ್ಲೂ ಇಳಿಯಲಿ. ನಮ್ಮ ಆಲೋಚನೆಗಳಲ್ಲಿ ನಿನ್ನ ಚೈತನ್ಯ ತೈಲ ಹರಿದು ಪ್ರವಹಿಸಲಿ. ತಂದೆಯೇ, ನೀನು ನಮ್ಮನ್ನು ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಅಭಿಷೇಕಿಸಿರುವಿರಿ ಎಂದು ಸತ್ಯವೇದ ಹೇಳುತ್ತದೆಯಲ್ಲವೇ. ಪ್ರಕಟಣೆ 1:6-5. ಅದರಂತೆಯೇ ಅರಸರ ಮೇಲೆ ಒಯ್ಯಲ್ಪಡುವ ಅಭಿಷೇಕ ತೈಲವು, ಯಾಜಕರ ಮೇಲೆ ಒಯ್ಯಲ್ಪಡುವಂಥ ಪರಿಶುದ್ಧ ಎಣ್ಣೆಯು, ಪ್ರವಾದಿಗಳ ಮೇಲಿಳಿಯುವಂಥ ಉನ್ನತವಾದ ಆತ್ಮವು ನಮ್ಮ ಮೇಲಿಳಿದು ನಮ್ಮನ್ನು ನಿನಗಾಗಿ ಪರಿಶುದ್ಧರನ್ನಾಗಿಯೂ ಪ್ರತಿಷ್ಠಿತರನ್ನಾಗಿಯೂ ಮಾರ್ಪಡಿಸಲಿ. ನನ್ನ ಅರಸೇ, ನಿನ್ನ ನೂತನ ಅಭಿಷೇಕವು ನಮಗಿಲ್ಲದಿದ್ದರೆ ನಮ್ಮ ದೇಶವನ್ನು ನಿನಗೆ ಸ್ವಾಸ್ಥ್ಯವನ್ನಾಗಿಸಲು ಸಾಧ್ಯವಿಲ್ಲವಲ್ಲವೇ. ನಿನ್ನ ಬರುವಿಕೆಯು ಬಹು ಸಮೀಪವಾಗಿದೆಯಲ್ಲವೇ. ನಮ್ಮ ದೇಶದ ಜನರು ನಿನ್ನನ್ನು ಅರಿತಿಲ್ಲವಲ್ಲ. ನಮ್ಮ ದೇಶದಲ್ಲಿರುವ 85 ಕೋಟಿ ಜನರಿಗೆ ನಾವು ಋಣಿಗಳಾಗಿದ್ದೇವಲ್ಲವೇ. ನಮ್ಮ ದೇಶದಲ್ಲಿರುವ ಗ್ರಾಮದ ಜನರಿಗೆ ನಾವು ಹೊಣೆಯಾಗಿದ್ದೇವೆ. ಎಡಗೈಗೂ ಬಲಗೈಗೂ ವ್ಯತ್ಯಾಸ ತಿಳಿಯದಂಥ ಮುಗ್ಧ ಜನರಿಗೆ ನಾವು ಜವಾಬ್ದಾರರಾಗಿದ್ದೇವೆ. ನಮ್ಮ ಕರ್ತನೆ, ಇದುವರೆಗೂ ಜೀವಿಸಿದ ಜೀವಿತವಾಗಲಿ ಮಾಡಿದಂಥ ಸೇವೆಯಾಗಲಿ ನಮಗೆ ತೃಪ್ತಿ ನೀಡಲಿಲ್ಲ. ಇನ್ನು ನಿನಗಾಗಿ ಪ್ರಕಾಶಿಸಲು ನಮ್ಮನ್ನು ಅಭಿಷೇಕಿಸು. ದೇಶದ ಅಸ್ತಿವಾರನ್ನೇ ಅಲುಗಾಡಿಸುವಂಥ ಮಹಿಮಾ ಬಲದಿಂದ ತುಂಬಿಸು. ಏಲಿಯನಲ್ಲಿದ್ದಂಥ ಆತ್ಮಬಲದಿಂದ ಕೂಡಿದವರಾಗಿ ನಿನ್ನ ಬರುವಿಕೆಯಲ್ಲಿ ನಿನ್ನ ಮುಂದೆ ನಡೆಯಲು, ನಿನಗಾಗಿ ಅಗ್ನಿಯ ಜ್ವಾಲೆಗಳಂತೆ ಹತ್ತಿ ಉರಿಯಲು ನಮ್ಮನ್ನು ತುಂಬಿಸು. ನಮ್ಮ ಪ್ರಿಯ ಕರ್ತನಾದ ಯೇಸುರಾಜನೇ, ನಿನ್ನ ಮೇಲೆ ಅಭಿಷೇಕದ ತೈಲವು ಇದ್ದದರಿಂದ ಮಹಿಮೆಯಾದ ಸೇವೆ ಮಾಡಿದಿ. ನಿನ್ನ ಮೇಲಿದಂಥ ಅಭಿಷೇಕವನ್ನು ಕುರಿತು ಸತ್ಯವೇದವು, ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಯೆಶಾಯ 61:1 ಎಂದು ಬರೆದಿದೆ. ತಂದೆಯೇ, ನಮ್ಮ ದೇಶದಲ್ಲಿ ಸುವಾರ್ತೆ ಸಾರಬೇಕಾದಂಥ ಸ್ಥಳಗಳು ಹೇರಳವಾಗಿವೆ. ನಿನ್ನ ಅಭಿಷೇಕವನ್ನು ನಿನ್ನ ದಾಸರಾದ ನಮ್ಮ ಮೇಲೆ ಸುರಿಸಲಾರೆಯಾ? ನಮ್ಮ ಆತ್ಮದತ್ತನೇ, ಅಂದು ಮೋಸೆಗೆ ಅನುಗ್ರಹ ಮಾಡಿದಂಥ ಆತ್ಮನನ್ನು ಜನರ ಹಿರಿಯರಾದ 70 ಮಂದಿಯ ಮೇಲೂ ಸುರಿಸಿದೆಯಲ್ಲವೇ. ಆ 70 ಮಂದಿ ಪರವಶರಾಗಿ ಪ್ರವಾದಿಸಿದಂಥ ನಿನ್ನ ಆತ್ಮವನ್ನು ನಮ್ಮ ವಿಶ್ವಾಸಿಗಳೆಲ್ಲರಿಗೂ ಅನುಗ್ರಹಿಸು. ಪರಮ ತಂದೆಯೇ, ನಿನ್ನ ಅನುಗ್ರಹವಾಗಿರುವ ಪವಿತ್ರಾತ್ಮನನ್ನು ಹಿಂದೆ ನಮಗೆ ದಯಪಾಲಿಸು. ಈ ಲೋಕದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾಗಿರುವಾಗ ನಿನ್ನ ಬಳಿ ಬೇಡಿಕೊಳ್ಳುವ ನಮ್ಮನ್ನು ನೀನು ಅಭಿಷೇಕಿಸುವುದು ನಿಶ್ಚಯ. ಯೇಸು ಸ್ವಾಮಿ, ನಿನ್ನ ಮೇಲಿದಂಥ ಅಭಿಷೇಕದಿಂದ ಮನಮುರಿದವರನ್ನು ಕಟ್ಟಿ ವಾಸಿ ಮಾಡಿದಿ. ಸೆರೆಯವರನ್ನು ಬಿಡುಗಡೆ ಮಾಡಿದಿ. ದುಃಖಿತರೆಲ್ಲರನ್ನು ಸಂತೈಸಿದಿ. ದುಃಖ ಬಿದ್ದಲ್ಲಿ ಆನಂದ ತೈಲವನ್ನು ಹೊಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸವ ಸ್ತೋತ್ರವನ್ನು ಒದಗಿಸ್ತೀಯಲ್ಲ. ಯೆಶಾಯ 61:2. ಅದರಂತೆಯೇ ನಾವು ಸಹ ನಿನ್ನ ಅಭಿಷೇಕದಿಂದ ಒಳ್ಳೆಯದನ್ನು ಮಾಡುವವರಾಗಿ ಮಾರ್ಪಡಲಿ. ನಮ್ಮನ್ನು ಯಾವ ಉದ್ದೇಶಕ್ಕೋಸ್ಕರ ಅಭಿಷೇಕಿಸಿದ್ದಿ ಎಂಬುದನ್ನು ಅರಿತುಕೊಳ್ಳುವಂಥ ತಿಳುವಳಿಕೆಯನ್ನು ನಮ್ಮ ಹೃದಯದಲ್ಲಿ ಇರಿಸುವಂತೆ ಬೇಡಿಕೊಳ್ಳುತ್ತೇವೆ. ನನ್ನನ್ನು ನಂಬುವವನು ನಾನು ಮಾಡುವ ಕ್ರಿಯೆಗಳನ್ನು ತಾನು ಮಾಡುವನು, ಅವುಗಳಿಗಿಂತ ಮಹತ್ವದ ಕ್ರಿಯೆಗಳನ್ನು ಮಾಡುವೆನೆಂದು ಹೇಳಿರುವೆ ಎಲ್ಲವೇ. ನಿನ್ನ ನಾಮ ಮಹಿಮೆಗಾಗಿ ನಿನಗಾಗಿ ದುಡಿಯುವಂತೆ ನಮ್ಮನ್ನು ಅಭಿಷೇಕಿಸು. ದೇವ, ನಮ್ಮ ಅನುದಿನದ ಜೀವಿತದಲ್ಲಿ ಪ್ರತಿಯೊಂದು ಗಳಿಗೆಯಲ್ಲೂ ಸಹ ಅದ್ಭುತಗಳು ನಡೆಯುತ್ತಲೇ ಇರಲಿ. ರೋಗಗಳು ಗುಣವಾಗುತ್ತಲೇ ಇರಲಿ. ಆತ್ಮರಕ್ಷಣೆ ಎಡೆಬಿಡದೆ ನಡೆಯುತ್ತಲೇ ಇರಲಿ. ಅಂದು ನೀನು ಸಾಮಾನ್ಯವಾಗಿ ನಡೆಯುವ ವಿವಾಹದ ಮನೆಗೆ ಹೋದಾಗಲೂ ಸಹ ಅದ್ಭುತ ನಡೆಯುತ್ತಲ್ಲವೇ. ಅಂದು ಕೊರತೆ ನೀಗಿಸಲ್ಪಟ್ಟಿತ್ತಲ್ಲವೇ.
ಅದರಂತೆ ನಮ್ಮ ಬಾಳಿನಲ್ಲಿರುವ ಪ್ರತಿಯೊಂದು ಕೊರತೆ ನೀಗಿಸಲ್ಪಡುವಂತೆ ನಿನ್ನ ಅಭಿಷೇಕ ನಮ್ಮ ಮೇಲೆ ನೆಲೆಗೊಂಡಿರಲಿ. ನಮ್ಮ ಕರ್ತನೆ, ಪವಿತ್ರ ಆತ್ಮನ ಬಲವಿಲ್ಲದಂಥ ವ್ಯರ್ಥವಾದ ಅಲೆದಾಟವು ನಮಗೆ ಬೇಡ. ನಿನ್ನ ಅಭಿಷೇಕದ ಬಲವಿಲ್ಲದಿರುವಂಥ ಸುವಾರ್ಥ ಕೂಟಗಳು ನಮಗೆ ಬೇಕಿಲ್ಲ. ನಿನ್ನ ಅಭಿಷೇಕದಿಂದುಂಟಾಗುವ ಉಜ್ಜೀವನದ ನದಿ ದಡ ಮೀರಿ ಹರಿಯುವಂಥ ಆತ್ಮ ರಕ್ಷಣಾ ಕೂಟಗಳು ನಮಗೆ ಬೇಡ. ಅಭಿಷೇಕ ಎಂಬುದು ಅನೇಕರಿಗೆ ಕನ್ನಡಿಯ ಗಂಟಾಗಿ ಉಳಿದಿದೆ. ಅಭಿಷೇಕ ಹೊಂದಿದವರ ಅನುಭವವು ಸಹ ಉಪಯೋಗಕ್ಕೆ ಬಾರದ ಔಷಧಿಯಾಗಿದೆ. ಕರ್ತನೆ, ನಿನ್ನ ಪವಿತ್ರ ಆತ್ಮ ಎಂಬುದು ಅನ್ಯ ಭಾಷೆಯ ಶಬ್ದಗಳಾಗಿ ಮಾತ್ರವೇ ಉಳಿಯದಂತೆ ಆದಿ ಅಪೊಸ್ತಲರ ಮೂಲಕ ನಡೆದಂಥ ಅದ್ಭುತ ಕ್ರಿಯೆಗಳನ್ನು ನಮ್ಮ ಮಧ್ಯದಲ್ಲೂ ನಡೆಯುವಂತೆ ನಮಗೂ ಮಹಿಮೆಯಾದ ಅಭಿಷೇಕವನ್ನು ಅನುಗ್ರಹಿಸು. ಪರಲೋಕ ತಂದೆಯೇ, ಉತ್ಸವವಾದ ಆತ್ಮನಿಂದ ನಾವು ಉಲ್ಲಾಸಿಸುವಂತೆ ಆನಂದ ತೈಲದಿಂದ ನಮ್ಮನ್ನು ಅಭಿಷೇಕಿಸು. ಕರ್ತನೆ, ನಾವು ಯಾವಾಗಲೂ ಹೊಸ ಬಲದಿಂದ ತುಂಬಿ ಓಡಿದರೂ ದಣಿಯದಂಥ ನಡೆದರೂ ಬಳಲದಂಥ ಆತ್ಮನನ್ನು ಅನುಗ್ರಹಿಸು. ಕರ್ತನೆ, ನಾವು ಅನೇಕ ವೇಳೆಗಳಲ್ಲಿ ಶರೀರದಲ್ಲೂ ಆತ್ಮದಲ್ಲೂ ಬಳಲಿ ಹೋಗುತ್ತೇವೆ. ಈ ಸ್ಥಿತಿಯನ್ನು ಈ ನಿಮಿಷ ಮೊದಲುಗೊಂಡು ಯೇಸುಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ನೀಗಿಸು ಸ್ವಾಮಿ. ಪ್ರವಾದಿಯಾದ ಏಲಿಯನ ಮೇಲೆ ಅಂದು ಅಭಿಷೇಕವಿದ್ದುದರಿಂದ 40 ದಿನ ರಾತ್ರಿ ಹಗಲು ಪ್ರಯಾಣ ಮಾಡಿ ದೇವಗಿರಿಯಾದ ಹೊರೇಬಿಗೆ ಮುಟ್ಟಿದನು. 1 ವರಸು 19:8. ಯೆಹೋವನ ಹಸ್ತ ಏಲಿಯನ ಸಂಗಡ ಇದ್ದುದರಿಂದ ಅವನು ನಡುಕಟ್ಟಿಕೊಂಡು ಅಹಾಬನ ರಥದ ಮುಂದೆ ಓಡುತ್ತಾ ಇಜ್ರೇಲನ್ನು ಸೇರಿದನು. 1 ವರಸು 18:46. ಕರ್ತನೆ, ಅದೇ ಅಭಿಷೇಕದಿಂದ ಇಂದು ನಮ್ಮನ್ನು ಅಭಿಷೇಕಿಸು. ಕಾಲುಗಳಿಂದ ಓಡುವಾಗಲೇ ಸೋತು ಹೋಗುವಂಥ ನಮಗೆ ಕುದುರೆಯ ಬಲವನ್ನು ಮೀರಿಸಿ ಓಡುವಂಥ ಬಲವನ್ನು ಅನುಗ್ರಹಿಸು. ಓಡಿ ಓಡಿ ದುಡಿಯುವ ಅಂತ್ಯಕಾಲವಾದ ಈ ದಿನಗಳಲ್ಲಿ ಅದಕ್ಕೆ ತಕ್ಕಂತೆ ಬಲವನ್ನು ಅನುಗ್ರಹಿಸು. ಹಳೆ ಒಡಂಬಡಿಕೆಯ ಭಕ್ತನಾದ ಸಂಸೋನನ ಮೇಲೆ ನಿನ್ನ ಆತ್ಮ ಇಳಿದಾಗ ಅವನು ಬಲಶಾಲಿಯಾಗಿ ಮಾರ್ಪಟ್ಟನು. ಅವನು ಸಿಂಹವನ್ನು ಓತಮರಿಯನ್ನು ಎಂಬಂತೆ ಸೀಳಿ ಹಾಕಿ ಫಿಲಿಸ್ಟಿಯರಿಗೆ ಸವಾಲು ಹಾಕಿದನಲ್ಲ. ಕರ್ತನೆ, ನಮ್ಮ ಶರೀರವನ್ನು ಮಾತ್ರವೇ ಅಲ್ಲ, ಆತ್ಮವನ್ನು ಪ್ರಾಣವನ್ನು ಬಲಪಡಿಸು. ನಾವು ನಮ್ಮ ವೈರಿಯಾಗಿರುವ ಸೈತಾನನ್ನು ಜಜ್ಜಿ ಹಾಕುವುದಕ್ಕೂ ನಮ್ಮನ್ನು ನುಂಗಿಬಿಡಬೇಕೆಂದು ಗರ್ಜಿಸುತ್ತಾ ಶಿವದೋಪಾದಿಯಲ್ಲಿ ಅಲಿಯುತ್ತಿರುವ ಅವನ ಮಹಿಮೆಯನ್ನು ಮುರಿದು ಬಿಡುವುದಕ್ಕೂ ಅವನ ಕ್ರಿಯೆಗಳನ್ನು ನಿರ್ಮೂಲ ಮಾಡುವುದಕ್ಕೂ ನಮಗೆ ಮಹಿಮೆಯ ಅಭಿಷೇಕವನ್ನು ಅನುಗ್ರಹಿಸು. ಪಾಪವು ನಮ್ಮನ್ನು ಆಳದಂತೆ, ಶೋಧನೆಗಳು ನಮ್ಮನ್ನು ಜಯಿಸದಂತೆ, ಲೋಕದ ಅಶುದ್ಧತೆಗಳು ನಮ್ಮನ್ನು ಅಶುದ್ಧಪಡಿಸದಂತೆ ದಹಿಸುವ ಆಜ್ಞೆಯ ಅಭಿಷೇಕವನ್ನು ಅನುಗ್ರಹಿಸು. ಯಜ್ಞವೇದಿಯ ಮೇಲೆ ಯಾವಾಗಲೂ ಬೆಂಕಿ ಉರಿಯುತ್ತಲೇ ಇರಬೇಕೆಂದು ಆಜ್ಞಾಪಿಸಿದೆಯಲ್ಲ ಸ್ವಾಮಿ. ನಮ್ಮ ಹೃದಯದೊಳಗೆ ಯಾವಾಗಲೂ ಉರಿಯುತ್ತಿರುವಂಥ ಪರಲೋಕದ ಅಗ್ನಿಯನ್ನು ಸುರಿಸು. ಭೂಮಿಯ ಮೇಲೆ ಬೆಂಕಿಯನ್ನು ಹಾಕಲು ಬಂದೆನು, ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ ಎಂದು ತವಕಿಸಿದೆಯಲ್ಲ. ನಿನ್ನ ದಾಹ ನಮ್ಮಲ್ಲಿ ನೆರವೇರುವಂತೆ ನಮ್ಮನ್ನು ಆಜ್ಞೆಯಿಂದ ಅಭಿಷೇಕಿಸು ಸ್ವಾಮಿ. ನಮ್ಮನ್ನು ಈಗಲೇ ಚೈತನ್ಯ ತೈಲದಿಂದ ಅಭಿಷೇಕಿಸು. ಈಗಲೇ ನಮ್ಮನ್ನು ನೂತನವಾದ ಆತ್ಮನಿಂದ ಅಭಿಷೇಕಿಸು. ನಮ್ಮನ್ನು ಅಭಿಷೇಕಿಸುತ್ತಿರುವುದರಿಂದ ನಿನಗೆ ಸ್ತೋತ್ರ. ಇನ್ನೂ ಹೆಚ್ಚಾಗಿ ನನ್ನ ಮೇಲೆ ನಿನ್ನ ನೂತನ ಅಭಿಷೇಕ ಇಳಿದು ನಮ್ಮನ್ನು ತುಂಬಿಸುತ್ತಲೇ ಇರಲಿ. ನಿನ್ನ ಅಭಿಷೇಕ ನಮ್ಮ ಮೇಲೆ ಇಳಿಯುತ್ತಿರುವುದರಿಂದ ಸ್ತೋತ್ರ ಸ್ವಾಮಿ. ಸ್ತೋತ್ರ ಕರ್ತನೆ. ಯೇಸು ಕ್ರಿಸ್ತನ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಲಾಲಿಸು ಕರ್ತನೆ. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ,
ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.